ನಮಸ್ಕಾರ. ಮೊನ್ನೆ ಅಷ್ಟೇ ಕೇರಳದಲ್ಲಿ 8 ವರ್ಷದ ಬಾಲಕಿ ಮೊಬೈಲ್ ಅನ್ನು ಉಪಯೋಗಿಸುತ್ತಿರುವಾಗ ಮೊಬೈಲ್ ಬ್ಲಾಸ್ಟ್ ಆಗಿ ತನ್ನ ಪ್ರಾಣವನ್ನೇ ಕಳ್ಕೊಳ್ಬೇಕಾಗಿ ಬಂದಿದೆ. ರೆಕಾರ್ಡ್ ಪ್ರಕಾರ ಮೊಬೈಲ್ ಓವರ್ ಹೀಟ್ ಆದ ಕಾರಣ ಮೊಬೈಲ್ ಬ್ಲಾಸ್ಟ್ ಆಯ್ತಂತೇಳಿ ಕಂಡು ಬಂದಿದೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದನ್ನುವ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನಿಮ್ಮ ಮೊಬೈಲ್ನ ಹಿಂಭಾಗ ಬಲ್ಜ್ ಆಗಿದ್ರೆ ಅಥವಾ ಬೆಂಡ್ ಆಗಿದ್ರೆ ಇಮಿಡಿಯೇಟ್ ಮೊಬೈಲ್ ರಿಪೇರ್ನ ಶಾಪಿಗೆ ತಗೊಂಡೋಗಿ. ಮೊಬೈಲ್ ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮೊಬೈಲನ್ನು ಚಾರ್ಜಿಗೆ ಇಟ್ಟಿರುವಾಗ ಯಾವುದೇ ಕಾರಣಕ್ಕೆ ಉಪಯೋಗಿಸಲಿಕ್ಕೆ ಹೋಗಬೇಡಿ. ಕಾಲ್ ರಿಸೀವ್ ಮಾಡೋದು ಅಥವಾ ಕಾಲ್ ಡಯಲ್ ಮಾಡುವಂಥ ಕೆಲಸ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ಮೊಬೈಲ್ನಲ್ಲಿ ಗೇಮ್ಸ್ ಆಡುವಾಗ ಜಾಗ್ರತೆ ವಹಿಸಿ. ಎಲ್ಲ ಮೊಬೈಲ್ಗಳು ಗೇಮಿಂಗಿಗೋಸ್ಕರ ತಯಾರಿ ಮಾಡಿರುವುದಿಲ್ಲ. ಸೊ ಕೆಲವೊಂದು ಮೊಬೈಲ್ಗಳು 10ರಿಂದ 15 ನಿಮಿಷದಲ್ಲೇ ಓವರ್ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರಿಂದ ದೀರ್ಘಕಾಲದವರೆಗೆ ಗೇಮಿಂಗ್ ಮಾಡುವಂಥದ್ದು ಕೂಡ ಓವರ್ ಹೀಟಿಗೆ ಒಂದು ಕಾರಣ. ನಿಮ್ಮ ಮಕ್ಕಳು ರಾತ್ರಿ ಹೊತ್ತು ಬ್ಲ್ಯಾಂಕೆಟ್ ಒಳಗಡೆ ಮೊಬೈಲಲ್ಲಿ ಆಡ್ತಾ ಇದ್ರೆ ನಿಗಾ ವಹಿಸಿ. ಓವರ್ ಹೀಟ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಮೊಬೈಲ್ನನ್ನು ಸೂರ್ಯನ ಬಿಸಿಲಿನ ಕೆಳಗಡೆ ದೀರ್ಘಕಾಲದವರೆಗೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಮೊಬೈಲ್ನಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಜಾಸ್ತಿ ಮಾಡ್ತಾ ಇದ್ರೆ ಚೆಕ್ ಮಾಡ್ತಾ ಇರಿ. ಯಾಕಂದರೆ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ಮಾಡುವಾಗ ಮೊಬೈಲ್ ಆಟೋಮೆಟಿಕ್ ಓವರ್ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಪ್ರತ್ಯೇಕವಾಗಿ ಮೊಬೈಲ್ ಯೂಸ್ ಮಾಡುವಾಗಲೂ ಮೊಬೈಲ್ನ ಹಿಂಭಾಗ ಟಚ್ ಮಾಡಿ ನೋಡಿ. ಮೊಬೈಲ್ ಓವರ್ ಹೀಟ್ ಆಗ್ತದೆ ಅಂದರೆ ಇಮಿಡಿಯೇಟ್ ಎಲ್ಲ ಆ್ಯಪ್ಸನ್ನು ಕ್ಲೋಸ್ ಮಾಡಿ, ಇಂಟರ್ನೆಟ್ಟನ್ನು ಆಫ್ ಮಾಡಿ, ಮೊಬೈಲನ್ನು ಒಂದು 10 ಮಿನಿಟ್ಸ್ ಕೂಲ್ ಆಗಲಿಕ್ಕೆ ಬಿಡಿ. ಕಾರ್ನಲ್ಲಿ ಹೋಗ್ತಿರುವಾಗ ಮೊಬೈಲನ್ನು ಡ್ಯಾಶ್ ಬೋರ್ಡ್ನಲ್ಲಿ ಇಟ್ಟು ಹೆಚ್ಚೊತ್ತು GPS ರನ್ ಮಾಡಬೇಡಿ. ಬೇಸಿಗೆಯಲ್ಲಿ ಹೀಟ್ ಜಾಸ್ತಿ ಇರುವ ಕಾರಣ ಮೊಬೈಲ್ ಓವರ್ ಹೀಟ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಆ್ಯಂಡ್ ಬೈಕ್ನಲ್ಲಿ ಹೋಗುವಾಗ ಮೊಬೈಲ್ ಕಿಸೆಯಲ್ಲಿರುವ ಕಾರಣ ನಿಮ್ಮ ಇಂಟರ್ನೆಟ್ಟನ್ನು ಆಫ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಔಟ್ಡೋರ್ ಹೋಗುವಾಗ ಆಟೋಮೆಟಿಕಲಿ ಮೊಬೈಲ್ ಹೀಟ್ ಜಾಸ್ತಿ ಇರ್ತದೆ. ಇಂಟರ್ನೆಟ್ ರನ್ನಿಂಗ್ನಿಂದ ಕೆಲವೊಂದು ಅಪ್ಲಿಕೇಶನ್ಸ್ ಕೂಡ ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗ್ತಿರ್ತದೆ. ಓವರ್ ಹೀಟಿಂಗ್ನ ಸಮಸ್ಯೆ ಬರುವಂಥ ಚಾನ್ಸಸ್ ಇರ್ತದೆ. ಈ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಮ್ಮ ಮೊಬೈಲ್ ಕೂಡ ಸೇಫ್ ಆಗಿರ್ತದೆ, ನಾವು ಕೂಡ ಸೇಫ್ ಆಗಿರ್ತೇವೆ. ಅದರಿಂದಾಗಿ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್ಗಳಿಗೆ ಶೇರ್ ಮಾಡಿ, ಎಲ್ಲರನ್ನು ಜಾಗೃತಿಗೊಳಿಸೋಣ. ಆ್ಯಂಡ್ ಇಂಥ ಹೆಚ್ಚಿನ ಅವೇರ್ನೆಸ್ ವಿಡಿಯೋಗಳಿಗಾಗಿ ಯೂಟ್ಯೂಬ್ನಲ್ಲಿ ಕಾರ್ತಿಕ್ ಎಸ್ ಕಟೀಲ್ ಅಂತೇಳಿ ಟೈಪ್ ಮಾಡಿ.